ಟ್ರಿಪ್ಪಿಂಗ್ ಲಾಗ್ ಪಾರ್ಟ್ 3 ಆಗಿರುತ್ತೆ. ನಾವು ಎಲ್ಲಿಗೆ ಬಂದ್ವಿ ಅಂದರೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ವಿನ್ ಫ್ಲವರ್ ಸ್ಪಾ ರೆಸಾರ್ಟ್ ಇನ್ ಕೂರ್ಗಿಗೆ ನಾವು ಬಂದ್ವಿ, ಫ್ಯಾಮಿಲಿ 2 ಫ್ಯಾಮಿಲಿ ಕೂಡ. ವೆಲ್ಕಮ್ ಬಂದು ತುಂಬ ಚೆನ್ನಾಗಿತ್ತು ಗೈಸ್. ಈ ಥರ ಕುಂಕುಮ ಎಲ್ಲ ಹಚ್ಚಿ ಒಳಗೆ ವೆಲ್ಕಮ್ ಮಾಡಿದ್ರು. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಈ ರೆಸಾರ್ಟ್ ಅವರಂತೂ. ಅಲ್ಲಿನ ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಮತ್ತು ನಾವು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲರಿಗೂ 2 ಫ್ಯಾಮಿಲಿಗೂ ಏನೋ ಶುಂಠಿದು ವೆಲ್ಕಮ್ ಡ್ರಿಂಕ್ಸ್ ಅಂತ ಕೊಟ್ಟರು. ಅದು ಕೂಡ ಓಕೆ ನನಗೇನು ಅಷ್ಟು ಲೈಕ್ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು ನೋಡಿ ಗೈಸ್. ಇಲ್ಲೊಂದು ಬುದ್ಧ ಸ್ಟ್ಯಾಚ್ಯೂ ಇದೆ, ಅದು ತುಂಬ ಚೆನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿತ್ತು. ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ರಮೇಶ್ ಯೂಟ್ಯೂಬ್ ಚಾನಲ್. ಫುಲ್ ವಿಡಿಯೋನು ಮಿಸ್ ಮಾಡಿದೆ ನೋಡಿ ಗೈಸ್. ಚೆಕ್-ಇನ್ ಪ್ರೊಸೀಜರ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ರೂಮ್ ಕಡೆಗೆ, ವಿಲಾಸ್ ಕಡೆಗೆ. ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ಕೂರ್ಗಂದರೆ ಕೇಳ್ಕೋಬೇಕಾ, ಆ ವರ್ಡಲ್ಲೇ ಒಂಥರ ಮಿರಾಕಲ್ ಇದೆ ಅಲ್ವಾ, ಅದೇ ಥರ ನೇಚರ್ ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ನಮ್ಮ ರೂಮ್ದು ವೇ ಆ ಕಡೆ, ಹಾಗೆ ಹೊರಟ್ವಿ ನಾವು. ಫುಲ್ಲು ಕಾಫಿ ತೋಟ, ಫುಲ್ಲು ಕಾಫಿಯಿಂದನೇ ಇದೆ ಅಂತಲೇ ಹೇಳ್ಬೋದು. ನೋಡಿ, ಇದು ರೂಮಿಗೆ ಎಂಟ್ರಿ ಆದ್ವಿ ನಾವು. ರೂಮ್ ಎಂಟ್ರಿ ಅಂತೂ ಸೂಪರಾಗಿದೆ. ರೂಮ್ಸು ಕ್ಲೀನಿಂಗ್ ಆಗಿರ್ಬೋದು, ಒಂದು ಒಳ್ಳೆ ಹೈಜೆನಿಕ್ ಆಗಿ ತುಂಬ ಚೆನ್ನಾಗಿದೆ ರೂಮ್ಸು. ಓಪನ್ ಶವರ್ಸ್ ಎಲ್ಲ ಇದೆ, ಈ ಥರ ಓಪನ್ ಶವರ್ ಇದೆ. ನೆಕ್ಸ್ಟ್ ಈ ಥರ ಎಲ್ಲ ರೂಮ್ನ ಒಂದು ಸರ್ಕಲ್ ಹಾಕ್ಕೊಂಡ್ವಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಅಲ್ಲಿಟ್ಟು ಬನ್ನಿ. ಮತ್ತು ಹಾಗೆ ರೂಮಿಗೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಮಿರರ್ ಇದೆ ಎಂಟ್ರೆನ್ಸಿಲೆ. ಮತ್ತು ರೈಟಿಗೆ ಈ ಥರ ವಾಶ್ರೂಮ್ ಇದೆ, ಈ ಶವರ್ ಆಗಿರ್ಬೋದು. ಮತ್ತು ಈ ಥರ ಎಲ್ಲ ಹೈಜೆನಿಕ್ ಆಗಿ ತುಂಬ ಚೆನ್ನಾಗಿದೆ. ಓಪನ್ ಶವರ್ ಕೂಡ ಇದೆ, ಹೇಳಿದ್ನಲ್ಲ ಲಾಸ್ಟು, ಅದೇ ಥರ ಈ ಥರ ಓಪನ್ ಶವರ್ ಇದೆ. ಮತ್ತು ವಾಶ್ರೂಮಿಂದ ಈಚೆ ಬರ್ತಿದ್ದಂಗೆ ಈ ಥರ ಎಲ್ಲ ವಾಶ್ ಬೇಷನ್, ಅದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈಚೆ ಬರ್ತಿದ್ದಂಗೆ ಇಲ್ಲಿ ವೀವಿಂಗ್ ಅಂತೂ ಈ ವಿಂಡೋಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲಾಕರ್ ಸಿಸ್ಟಮ್, ಲಾಕರ್ ಕಬೋರ್ಡ್ಸ್ ಕೂಡ ಇದೆ. ನೆಕ್ಸ್ಟ್ ಹೊರಗಡೆ ಬರ್ತಿದ್ದಂಗೆ ಹಿಂಗೆ ಸಿಂಗಲ್ ಬೆಡ್ಡು, ಇದು ಕೂಡ ತುಂಬ ಚೆನ್ನಾಗಿದೆ. ವಿತ್ AC ಕೂಡ ಇದೆ, ಡಬಲ್ ಬೆಡ್ಡು. ಮತ್ತು ಈ ಥರ ಟಿ ವಿ ಮತ್ತು ಕಾಫಿದು ಈ ಥರ ದೊಡ್ಡ ಚೇರು, ಈ ಥರ ಎಲ್ಲ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ರೂಮ್ದು. ನಾವು ನೀಟಾಗಿದೆ. ನೆಕ್ಸ್ಟ್ ಇದು ನೋಡಿ, ಇದು ಬಾಲ್ಕನಿ ಗೈಸ್. ಇದು ಬಿಗ್ ಬಾಲ್ಕನಿ ಅಂತಲೇ ಹೇಳ್ಬೋದು, ತುಂಬ ದೊಡ್ಡದಾಗಿದೆ. ಇದ್ರ ಹೊರಗಡೆ ಬರ್ತಿದ್ದಂಗೆ ವೀವಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಫುಲ್ ಕಾಫಿ ತೋಟ, ಫುಲ್ ಕಾಫಿ ಎಸ್ಟೇಟ್ ಇದು. ಆಲ್ಮೋಸ್ಟ್ 9 ಎಕರ್ ಅಂತ ಹೇಳಿದ್ರು, ಮೇ ಬಿ ಇರ್ಬೋದು, 9 ಎಕರ್ ಇದೆ ಅಂತ. ತುಂಬ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಿಡಿಯೋ ಎಲ್ಲ ಬರಲ್ಲ, ಇಷ್ಟ ಬರಲ್ಲ. ಇಷ್ಟ ನಾಟ್ ಬಂದರೆ ಪರವಾಗಿಲ್ಲ, ಬೆಳಕಿರೋದ್ರಿಂದ ಕ್ಲಿಯಾರಿಟಿ ಚೆನ್ನಾಗಿದೆ ಅಲ್ವಾ? ಇಷ್ಟು ಕ್ಲಿಯಾರಿಟಿ ಇದೆ ನೋಡಿ, ಚೆನ್ನಾಗಿದೆ. ಸೀರಿಯಸ್ ಹಣ ಬಂದ ಬಿಗ್ ಬಾಲ್ಕನಿ, ಇದು ತುಂಬಾ ಹೈಜೆನಿಕ್ ಆಗಿ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬ್ರಾಡ್ ಆಗಿದೆ, ಈ ತರ ಓಪನ್ ಆಗ್ತದೆ. ಇಲ್ಲಿ ಬಂದ್ರೆ ಈ ಪ್ಲೇಸ್ ಈಗ ಬಂದು ನಾವು ಯಾರು ನಮ್ಮ ಮಕ್ಕಳು ನಾವು ಎಲ್ಲ ಕುತ್ಕೊಂಡು ಇಲ್ಲಿ ಬೇಕಾದ್ರೆ ಊಟ ಬೇಕಾದ್ರೂ ತರ್ಸ್ಕೊಂಡು ಮಾಡ್ಬೋದು. ಅಂದ್ರೆ ಆಗ್ತದೆ. ಬಟ್ ಇಲ್ಲಿಗೆ ಅಂತಾನೆ ನಾವು ಅಂದ್ರೆ ನಾವು ರೂಮ್ಗೆ ಏನಾದ್ರು ತರ್ಸ್ಕೊಂಡು ತಿನ್ನೋದು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ರೆ ಇಲ್ಲಿ ತುಂಬ ಮಾಡ್ಬೋದು. ಈ ಥರ ತುಂಬ ಚೆನ್ನಾಗಿದೆ ಇದು. ಈಗ ಅದೇ ಸಪ್ರೇಟ್ ಆಗ್ತದೆ, ಇದು ಸಪ್ರೇಟ್ ಆಗ್ತದೆ. ಇದು ವ್ಯೂಸ್ ಅಂತೂ ವೆರಿ ನೈಸ್. ಈ ಥರ ನಮಗೆ ಇಲ್ಲೊಂದು ಸಿಟ್ ಔಟ್ ಕುತ್ಕೊಳ್ಳೋಕ್ಕೆ, ಇಲ್ಲಿ ಕುತ್ಕೊಬಿಟ್ರೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನಿಮಗೆ ಬ್ಯಾಕ್ ಸೈಡ್ ತುಂಬ ವ್ಯೂಸ್ ಇದೆ. ಇಲ್ಲಿ ಏನೂ ಸೌಂಡ್ ಇಲ್ಲ. ಇದು ಆ್ಯಕ್ಚುಲಿ ನಾನು ಮಾತಾಡ್ತಾ ಇರೋದೇ ಒಂದು ದೊಡ್ಡ ಸೌಂಡು. ಇಲ್ಲಿ ಬಂದು ಮುಂದೆ ಬನ್ನಿ, ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕೇಳಿಸ್ಕೊಳ್ಳಿ, ಎಷ್ಟು ಇದ್ರದ್ದು ಸೌಂಡ್ ಇದೆ ಅಂದರೆ ಫಸ್ಟ್ ನಿಜವಾಗ್ಲೂ ರಿಯಲಿ ಸೂಪರ್ ಆಗಿದೆ. ಸೊ ಇಲ್ಲೆಲ್ಲ
ಕೂತ್ಕೊಂಡು ಏನೋ ಡ್ರಿಂಕ್ಸ್ ಮಾಡೋರು ಇದ್ದರೆ ಡ್ರಿಂಕ್ಸು ಮಾಡ್ಬೋದು, ಇಲ್ಲ ಸ್ನ್ಯಾಕ್ಸು, ಕಾಫಿ, ಟೀ ಆ ಥರದ್ದು ಏನಿದ್ರು ಸಹ ಇಲ್ಲಿ ರಿಯಲಿ ಮಾಡ್ಬೋದು. ಆ್ಯಕ್ಚುಲಿ ವಂಡರ್ಫುಲ್, ಇಟ್ ಇಸ್ ವಂಡರ್ಫುಲ್. ಇರಿಟೇಷನ್ ಕಣ್ರಿ, ಕಳ್ಸಿ ನಾವು ಲಾಸ್ಟ್ ಟೈಮ್ ಒಂದ್ಸಲ ಕ್ಲಬ್ ಮಹೇಂದ್ರ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಅದನ್ನಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ದಿಸ್ ಆಲ್ಸೋ ಇಸ್ ಗುಡ್, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದ್ಸರಿ ಬೇಕಾದ್ರೆ ಬಂದು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಫುಲ್ಲು ಸೌಂಡ್ ಇತ್ತು ಇನ್ಸೆಕ್ಟ್ದು, ಈವ್ನಿಂಗ್ ಆಗಿರೋದ್ರಿಂದ ಫುಲ್ ಸೌಂಡು. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ನೆಕ್ಸ್ಟು ಇಲ್ಲಿ ದೈವದು ಎಲ್ಲೋದ್ರೂ ಈ ಕೂರ್ಗ್ ಸೈಡು ದೈವದು ಇಟ್ಟಿರ್ತಾರಲ್ವ, ಆ ಥರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ದೈವ ಪೂಜೆದು. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲ ರೆಡಿಯಾಗಿ ನಾವು ಸ್ವಿಮ್ಮಿಂಗ್ ಪೂಲ್ ಕಡೆ ಹೊರಟ್ವಿ, ಸ್ವಿಮ್ಮಿಂಗ್ ಪೂಲ್ ಏರಿಯಾ ಕಡೆ ಹೊರಟ್ವಿ. ಯಾರಾದರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾಟು ಸೇರ್ಸಾಕ್ತೀನಿ ಸರ್. ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಸದ್ಯ ಕಾರ್ಯನಿರತರಾಗಿದೆ. ಉಗಿದ್ಬಿಟ್ರಲ್ಲ ಗುರು ಅಲ್ಲೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ಈ ರೆಸಾರ್ಟಲ್ಲಿ ನಮ್ಗೆ ತುಂಬ ಇಷ್ಟವಾದ ಏರಿಯಾ ಅಂದರೆ ಇದೇನೆ, ಸ್ವಿಮ್ಮಿಂಗ್ ಪೂಲ್ ಏರಿಯಾ. ತುಂಬ ಮಳೆ ಬರ್ತಾಯಿತ್ತು, ಅಂದರೆ ಡ್ರಾಪ್ಸ್ ಆಗ್ತಾನೆ ಇತ್ತು, ರೈನ್ ಡ್ರಾಪ್ಸು. ಸೊ ಹಂಗಾಗಿ ಯಾರೂ ಆ ಕಡೆ ಚಳಿಗೆ ಯಾರೂ ಆ ಪೂಲ್ ಕಡೆನೇ ಬಂದಿಲ್ಲ ಗೈಸ್. ನಾವುಗಳಷ್ಟೇ ಫುಲ್ಲು ಈ ಟ್ರೀ ಮಿಡಲಲ್ಲಿ ಪೂಲ್, ಮತ್ತು ಬ್ಯಾಕ್ ಸೈಡೆಲ್ಲ ಟ್ರೀಸು, ಸಕ್ಕದಾಗಿತ್ತು ಪೂಲ್ ಅಂತೂ. ನಾವು 4 ಜನ ಮತ್ತು ಸೋನು ಇಷ್ಟೇ ಜನ ಫುಲ್ಲು ಪೂಲ್ ಏರಿಯಾದಲ್ಲಿ ಎಂಜಾಯ್ ಮಾಡಿಕೊಂಡು ಆ ಮಳೆ ಒಳಗಡೆ ತುಂಬ ಚೆನ್ನಾಗಿತ್ತು ಗೈಸ್, ಫುಲ್ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಎಲ್ಲ ತೆಕ್ಕೊಂಡು, ಈ ಥರ ರೈನ್ಸ್ ಎಲ್ಲ ಬರ್ತಿತ್ತಲ್ಲ, ಹಿಂಗಾಗಿ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಫ್ರೆಶ್ ಅಪ್ ಆಗಿ ನೋಡಿದ್ರೆ ಇಲ್ಲಿ ಯಾರೋ ಇಬ್ಬರು ಕಪಲ್ಸು ಫೋಟೋಶೂಟ್ ಮಾಡ್ತಾಯಿದ್ರು ಗೈಸ್. ಇವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಯಾರು ಅಂತ ನನಗೂ ಗೊತ್ತಾಗಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಗೊತ್ತಾಯ್ತು ಸ್ನೇಹದ ಸಿಂಚನದಲ್ಲಿ ಬಾಡದಿರು ಸ್ನೇಹದ ಹೂವೆ, ಪ್ರೇಮದ ಬಂಧನದಲ್ಲಿ ಮನಸ್ಸಲ್ಲೇ ಇರಲಿ ಭಾವನೆ, ನಿಧಿಯುತ್ತಿರಲಿ ಮೌನವೇ. ಇರೋ ಚೇನ ಇರೋ. ಹೀಗೆ ಸುಮ್ಮನೆ ಅರಳುತ್ತಿರು ಜೀವದ ಗೆಳೆಯ. ಕಾಣೆ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ತುಂಬ ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದರು. ಸೊ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಅವತ್ತು ನೈಟ್ ಮುಗೀತು ಗೈಸ್. ಈ ಥರ ಬೆಳಗ್ಗೆ ಬೇಗ ಎದ್ದು
ಕಾಫಿ ಎಲ್ಲ ಕುಡ್ಕೊಂಡು ಬೆಳಗ್ಗೆನೆ ಈ ಥರ ಕಾಫಿ ಕುಡಿತಾ ನೋಡಿ ಗೈಸ್, ಬ್ಯಾಕ್ ಸೈಡ್ ಅದು ರೆಸ್ಟೋರೆಂಟ್, ಅದು ಅದ್ರ ಬ್ಯಾಕ್ ಸೈಡು ವೀವಿಂಗ್ಸ್ ಎಲ್ಲ ಹಿಂಗಿದೆ ನೋಡಿ ಗೈಸ್. ಸ್ವಿಮ್ಮಿಂಗ್ ಪೂಲ್, ಸ್ವಿಮ್ಮಿಂಗ್ ಏರಿಯಾ, ಇದು ರೆಸ್ಟೋರೆಂಟು. ಕಾಫಿಗೆ ಅಂತ ಬಂದ್ವಿ ಬೆಳಗ್ಗೆನೆ ಬೇಗ ಎದ್ದು ಕಾಫಿ ಕುಡಿತಾ ನೋಡಿದ್ರೆ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಪ್ಲಾಂಟೇಶನ್ ವಾಕ್ ಅಂತ ಇತ್ತು ಬೆಳಗ್ಗೆನೆ ಬೇಗ, ಬಟ್ ನಾವು ಯಾರೂ ಹೋಗಲಿಲ್ಲ, ಬೆಳಗ್ಗೆನೆ ಎದ್ದೇಳೋಕ್ಕಾಗಲಿಲ್ಲ, ಚಳಿ ಸೇಮ್ ಮಳೆ ಆ ಥರ ಎಲ್ಲ ಇರೋದ್ರಿಂದ ಯಾರೂ ನಾವು ಪ್ಲಾಂಟೇಶನ್ ವಾಕಿಗೆ ಹೋಗಲಿಲ್ಲ. ಬೆಳಗ್ಗೆನೆ 1 hour ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು, ಇನ್ಫಾರ್ಮ್ ಮಾಡಿದರು. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ನಾವು 4 ಜನನೇ ಹೊರಟ್ವಿ, ಹೋಗೋಣ ನೋಡೋಣ ಹೇಗಿದೆ ಪ್ಲಾಂಟೇಶನ್ ವಾಕ್ ಅಂತ, ಜಸ್ಟ್ ಟ್ರೈ ಮಾಡೋಣ ಅಂತ. ಸ್ವಲ್ಪ ದೂರ ಹೋಗಿ ಅಲ್ಲ ಲೇಕ್ ಎಲ್ಲ ನೋಡ್ಕೊಂಡು ಬಂದು, ಮಳೆಯಿಂದ ಪ್ಲೇಸ್ ಎಲ್ಲ ತುಂಬ ಕೊಚ್ಚೆ ಆಗಿಬಿಟ್ಟಿತ್ತು. ಈ ಥರ ಬ್ರ್ಯಾಂಡ್ ಗತಿ ಕೊಚ್ಚೆಗೆ ಇಡ್ಲಾ? ಇಲ್ಲೇ ಇದೆ ಇಲ್ಲೇ ಇದೆ ಕರೆಕ್ಟ್. ಇಲ್ಲಿ ನೋಡು. ಹೇ ಚಿ 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 ಫ್ರಾಗ್ ಇಸ್ ದೇರ್. ಏ ಫಿಶ್ಗಳು ರೀ, ಹುಡುಗರ್ನ ಕರೀರಿ ಇಲ್ಲಿ. ಹಾಗೆ ನಡ್ಕೊಂಡು ಮುಂದೆ ಬಂದ್ವಿ ನೋಡಿ, ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಥರ ಏನಾರು 100%. ಇದು ಸಕ್ಕತ್. ಅಲ್ಲಿಗೆ ಹೋದ್ರೆ ಹಿಂದೆ ಅಲ್ಲಿಗಿನ್ನ ಬರ್ತೇವೆ. ಇದು ಸಕ್ಕತ್ತಾಗಿ. ತಡಿ, ಅಲ್ಲಿ ನಿಂತ್ಕೊಳ್ಳಿ ನೀವು. ಕೈ ಕೊಡೆ. ನೀವು ಅಲ್ಲೇ ನಿಂತ್ಕೊಳ್ಳಿ ನೀವೆಲ್ಲ. ನೀನು ಮೊಬೈಲ್ನೇ ಕ್ರಾಸ್ ಆಗಿ ಹಿಡ್ಕೊತಾ ಇದೀಯಾ. ಇಲ್ಲಿ ಬಾರ್ಬಿಕೆ ಎಲ್ಲ ಇಟ್ಟು ಹಿಡ್ಕೊಳಕ್ ಹೋಗ್ರ. ಮತ್ತೆ ಹೇಳಲೇ ಇಲ್ವಲ್ಲ ಜಗು, ಏನು ಮಾಡೇ ಇಲ್ಲ ಇವರು, ಎಲ್ಲ ಬಿಟ್ಬಿಟ್ಟವ್ರೆ. ಬಾರ್ಬಿಕಿದ ಇಲ್ಲೇ ಬೇಯಿಸ್ಕೊಡ್ತಾರೆ. ಏ ರೀ, ಹಿಂದೆ ವ್ಯೂಸ್ ಸಕ್ಕತ್ತಾಗುತ್ತಿದೆ. ಅಲ್ಲಿ ನೋಡಿರಿ. ನೀವು ನ್ಯಾಚುರಲ್ ಆಗಿ ನಡ್ಕೊಂಡು ಹೋಗ್ತಾ ಇರಿ. ಕೆರೆ ದಂಡೆ ಮೇಕೆರೆ ಕನಕಾಂಗಿ ಕೈಯಲ್ಲೊಂದು ಕಂಪಿನ ಕೊಡಕಾನ. ಯಾವುದೋ ಸಾಂಗ್, ಕೆರೆ ದಂಡೆ ಮೇಲೆಲ್ಲ ಸುರಪಾನ. ಆ ಸಾಂಗ್ ನನ್ನ ಹತ್ರ ಅದು ಲೇಕ್ ಮಿಡಲ್ ಇದೆ ನೋಡಿ, ಅಲ್ಲಿ ಕಟ್ಟೆ ಥರ ಏನೋ ಕಟ್ಟಿದ್ರು ಗೈಸ್. ಈ ಥರ ಚಂದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಹಾಗೆ ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಎಲ್ಲರೂ ತಪ್ಪಿಸ್ಕೊಂಡು ಸ್ವರ್ಗಕ್ಕೆ ಏನಾದ್ರು ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಒಂಥರ ಫುಲ್ಲು ಸೈಲೆಂಟಾಗಿ ಯಾರೂ ಇಲ್ದಲೇ ಇರೋ ಕಡೆ, ಒಂಥರ ನಾವು ಬೆಂಗಳೂರಲ್ಲೇ ಇದ್ದು ಈ ಪ್ಲೇಸ್ಗೆ ಹೋದ್ಮೇಲೆ ನಿಜವಾಗ್ಲೂ ಯಾವುದೋ ಒಂದು ಹಳ್ಳಿ ಕಡೆ ಹೋದಾಗ ಆಗುತ್ತಲ್ಲ, ನಮ್ಮೂರ ಕಡೆ ಹೋದಂಗೆ ಆಗುತ್ತಲ್ಲ, ಆ ಥರ ಫೀಲ್ ಆಗ್ತಿತ್ತು ಗೈಸ್. ಬೆಳಗ್ಗೆನೆ ಬೇಗ ಎದ್ದು ಹೊಲ್ದ ಹತ್ರ ಹೋಗಿ, ತೋಟದ ಹತ್ರ ಹೋಗಿ ಹರಿಯೋ ನೀರು ಮತ್ತು ಮಳೆ ಇದ್ರ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಬರೀ ಕ್ಯಾಮ್ರಾ ನೋಡ್ತಾ ಇರಿ ನೀವು, ಜಸ್ಟ್ ಕ್ಯಾಮ್ರಾ ನೋಡ್ತಾ ಇರಿ. ಸೂಪರ್ ಅಂತಲೇ ಹೇಳ್ಬೋದು ಗೈಸ್. ಸ್ವಲ್ಪ ಕೆಲವೊಂದು ಫೋಟೋಸ್ನೆಲ್ಲ ತೆಕ್ಕೊಂಡು ಫುಲ್ ಫನ್ನಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಈ ಥರ ಎಲ್ಲ ಸುಮ್ಮನೆ ಫೋಟೋಸ್ ಎಲ್ಲ ಸುಮ್ಮನೆ ಕಾಮಿಡಿಯಾಗೆಲ್ಲ ಫೋಟೋಸ್ ತೆಕ್ಕೊಂಡು ಎಲ್ಲೆಲ್ಲೋ ನೋಡಿಕೊಂಡು ಯಾವ್ಯಾವುದೋ ಕಡೆ ನೋಡಿಕೊಂಡು ಫುಲ್ಲು ನಿಜ ಗೈಸ್ ಫುಲ್ಲು ನೀಟಾಗಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇದನ್ನೆಲ್ಲ ಎಂಜಾಯ್ ಮಾಡಿದ್ರು. ಆದಷ್ಟು ಡೀಟೈಲಾಗಿ ಎಲ್ಲ ತೊಗೊಳಕ್ಕೆ ಟ್ರೈ ಮಾಡಿದೆ, ಆದರೆ ಟ್ರೈ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಗೈಸ್. ಆದಷ್ಟು ತೋರಿಸಿದ್ದೀವಿ.
ನೇಚರ್ನೇ ಇಷ್ಟಪಡೋರು, ನೇಚರ್ ಜೊತೆ ಇರಬೇಕು ಅಂತ ಇಷ್ಟಪಡ್ತಾರೆ ನೋಡಿ, ಅಂಥವ್ರಿಗಂತೂ ಈ ರೆಸಾರ್ಟು ಹೇಳಿ ಮಾಡಿಸಿದ್ದು. ನೀವು ವಿಸಿಟ್ ಮಾಡಿ, ಇದನ್ನು ಎಂಜಾಯ್ ಮಾಡ್ಬೋದು ಗೈಸ್. ಮತ್ತು ಈ ವಿಡಿಯೋಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಸಾಕು ಬಾ, ಸಾಕು ನಡಿ ಬಾ, ಸಾಕು ಬಾ, ಸಾಕು ಏಯ್ ತರಲೆ. ಎಲ್ಲಿಗೆ ಏ ಸೋನು ಅಟ್ಲೀಸ್ಟ್ ತಿರ್ಗೆ ಈ ಕಡಿಕೆ. ಸೋನು ಕುಟ್ಟಿ ಟೈಮ್ ಆಗಿಬಿಡುತ್ತೆ, ಚೆಕ್ಔಟ್ ಟೈಮ್ ಆಗಿಬಿಡುತ್ತೆ ಅಂತ ಎಲ್ಲ ಮೇಲೆ ಬಂದ್ವಿ. ಹೀಗೆ ಫುಲ್ಲು ಡೌನಿಗೆ ಇಳ್ದೋಗಿದ್ವಿ. ಹಾಗೆ ಅಪ್ಸ್ ಹತ್ಕೊಂಡು ಆ ಕಾಫಿ ತೋಟದ ಸೆಂಟ್ರಲ್ಲಿ ಈ ಥರ ಎಲ್ಲ ಅಪ್ಸ್ ಹತ್ಕೊಂಡು ಸ್ಟೆಪ್ಸ್ ಎಲ್ಲ ಇತ್ತು. ಸೊ ಹಿಂಗೆ ಮೇಲೆ ಬಂದ್ವಿ ಗೈಸ್. ಏನಿದೆ ನೇಚರ್ ಅಂದರೆ ನಿಜ ಎಲ್ಲೋ ಕಳೆದೋಗ್ಬೋದು, ಆ ಥರ ಇದೆ. ತುಂಬ ಚೆನ್ನಾಗಿದೆ. ಆ ವಾಯ್ಸ್ದು, ಆ ಇನ್ಸೆಕ್ಟ್ದು ಸೌಂಡು ಬೆಳಗ್ಗೆನೆ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಅಷ್ಟರಲ್ಲಿ ಅಲೆ ಮಳೆ ಎಲ್ಲ ಬಂದು ಹೋಗ್ತಾನೆ ಇತ್ತು, ಬಂದು ಹೋಗಿತ್ತು ಕೂಡ. ಮಳೆ ಸ್ಟಾರ್ಟ್ ಆಯಿತು ಅಂತ ಛತ್ರಿ ಎತ್ಕೊಂಡೇ ಬಂದ್ವಿ ನಾವು ಮೇಲಿಬ್ರು. ಮತ್ತು ಹಿಂಗೆ ಮೇಲೆ ಬರ್ತಾ ಇದ್ವಿ. ಹಾಗೆ ಕಾಫಿ ತೋಟ ಸೆಂಟ್ರಲ್ಲಿರೋದ್ರಿಂದ ಕಾಫಿ ಎಲ್ಲ ನೋಡಿಕೊಂಡು ತೋಟನ ಬಂದ್ವಿ ಹಂಗೆ ಗೈಸ್. ಆರಾಮಾಗಿ ಈ ರೆಸಾರ್ಟ್ನ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅನ್ನಿಸ್ತು ನಮಗಂತೂ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನಿಮಗೂ ಇಷ್ಟ ಆದರೆ ನೀವು ಕೂಡ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ನೆಕ್ಸ್ಟ್ ನಾವು ಹಿಂಗೆ ಮನೆಗೆ ಅಂದರೆ ವಿಲಾಸಿಗೆ ಮತ್ತೆ ರಿಟರ್ನ್ ಬರಬೇಕಾಗಿತ್ತಲ್ಲ, ಸೊ ಹಾಗಾಗಿ ಚೆಕ್ಔಟ್ ಇತ್ತು. ಆನ್ 10:30, 12ಗೇನೋ ಚೆಕ್ಔಟ್ ಇತ್ತು ಮೇ ಬಿ. ಸೊ ಇನ್ನು ಚೆಕ್ಔಟ್ ಆಗಬೇಕಲ್ಲ ಅಂದ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ಮತ್ತು ಟಿಫನ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ವಿಲಾಸಿಗೆ ರಿಟರ್ನು. ಈ ಥರ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದ್ವಿ ಮೇಲೆ ಬಂದು ಮತ್ತೆ ಹೋಗಿ ಫ್ರೆಶ್ ಅಪ್ ಆದ್ವಿ, ರೂಮ್ಗೆ ಹೋಗಿ. ಇನ್ ಟೈಮ್ ಆಗಿಬಿಡುತ್ತಲ್ಲ ಎಲ್ಲ, ಇಲ್ಲಿ ಟೈಮಿಂಗ್ಸು ಅಂದರೆ ಇನ್ ಟೈಮಲ್ಲಿ ಹೋದರೆ ಯಾವುದೊಂದು ಬೆಸ್ಟಾಗಿ ಸಿಗುತ್ತೆ. ಹಂಗಾಗಿ ನನ್ನ ಮಗ ನೋಡಿ ಇಲ್ಲಿ ರೆಡಿಯಾಗಿ ನಿಂತಿದ್ದ. ಸ್ನಾನ ಮಾಡ್ಕೊಬಂದೆ. ಅವನಿಗೆ ಪಾಪ ಸಂಕಟ, ಹೋಗ್ಬೇಕಲ್ಲ, ಇಲ್ಲೇ ಇರೋಣ ಪಾಪ, ಆ ಥರ ಅವನಿಗೆ ಇನ್ನೂ ಚೆನ್ನಾಗಿಲ್ಲೇ ಇದ್ದು ಇಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗೋಣ ಆ ಥರ ಹೇಳ್ತಿದ್ದ. ಬಟ್ ಯಾವುದೇ ಆಗಲಿ ಲಿಮಿಟೆಡ್ ಆಗಿರಬೇಕಲ್ವ, ಹಂಗಾಗಿ ನಮ್ಮದು ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆದ್ವಿ. ಮತ್ತೆಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಲ ನೋಡ್ಕೊಂಡು ಇನ್ನೊಂದು ರೌಂಡು ಫೋಟೋಸ್ ಎಲ್ಲ ಮತ್ತೆ ಇನ್ನೊಂದು ಸಲ ತೆಕ್ಕೊಂಡು ಹೊರಟ್ವಿ. ಇನ್ನು ತಿಂಡಿಗೆ ಟೈಮ್ ಆಗಿಬಿಡುತ್ತೆ. ಮತ್ತು ಏನಂದರೆ ಅಲ್ಲಿ ಮೇಯ್ನು ಎಲ್ಲ ಟೈಮಿಂಗ್ಸ್ ಇರೋದ್ರಿಂದ ಅಲ್ಲಿ ಜಾಸ್ತಿ ಫುಡ್ ಬಗ್ಗೆ ಹೇಳಬೇಕು ಅಂದರೆ ನಾವೇನು ಅಷ್ಟೊಂದು ಫುಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಫುಡ್ಗೆ ಅಂತ ಎಲ್ಲ ಹೊರಟ್ವಿ. ಫುಡ್ ಅಂದರೆ ಜಾಸ್ತಿ ಸೌತ್ ಈಸ್ಟ್ ಫುಡ್ಡು ಕಡಿಮೆ, ಅಲ್ಲಿ ಜಾಸ್ತಿ ನಾರ್ತ್ ಈಸ್ಟ್ ಫುಡ್ಡೇ ಜಾಸ್ತಿ ಇತ್ತು. ನಾವು ಇಟ್ಸ್ ಓಕೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಯಾವುದೋ ಒಂದು ಅಂದ್ಬಿಟ್ಟು ಫುಡ್ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ ಇದೆ ಅಷ್ಟೇ. ಅದರಲ್ಲಿ ಬರೀ ನಾರ್ತ್ ಈಸ್ಟ್ ಫುಡ್ಡೇ, ಮತ್ತು ಅದೆಲ್ಲ ಚಪಾತಿ ಥರ ಎಲ್ಲ ಒಂಥರ ಅದು ಅಷ್ಟೊಂದು ಲೈಕ್ ಆಗಿಲ್ಲ. ಓಕೆ ಇದ್ದಿದ್ರಲ್ಲಿ ನಮಗೇನು ಸೇರುತ್ತೆ, ನಮಗೇನು ಇಷ್ಟ ಆಗುತ್ತೋ ಅದನ್ನು ತಿನ್ಕೊಂಡು ನಾವು ಮೂವ್ ಆನ್ ಆದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಬಟ್ ಚೆನ್ನಾಗಿತ್ತು, ಪ್ರಾಬ್ಲಮ್ ಏನಿಲ್ಲ, ಅಂಥ ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಇದು ಸಣ್ಣ ಪ್ರಾಬ್ಲಮ್ ಅಷ್ಟೇ. ಸೊ ಚೆನ್ನಾಗಿದೆ. ಬಟ್ ಹೈಜೆನಿಕ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಫುಡ್ಡೆಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಕ್ಲೀನಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಮ್ಮ ಇಮ್ಯಾಜಿನೇಷನ್ ಏನಿತ್ತಂದರೆ ಈ ಕೂರ್ಗ್ ಸೈಡ್ ಅಂದರೆ ಆಲ್ಮೋಸ್ಟು ಕೊಟ್ಟೆ ಕಡ್ಬಂತೆ ಆ ಥರ ಈ ಥರ ಏನೋ ಅಲ್ಲಿನ ಸ್ಪೆಷಲ್ ಫುಡ್ ಸ್ವಲ್ಪ ಇರುತ್ತಲ್ವ. ಬಟ್ ಆ ಥರದ್ದು ಯಾವುದೇ ಥರದ ಫುಡ್ ಇರಲಿಲ್ಲ. ಎಲ್ಲ ಬೆಂಗಳೂರಲ್ಲಿ ಸಿಗುತ್ತಲ್ಲ ಆ ಟೈಪಲ್ಲೇ ಇತ್ತು. ಅದೊಂದು ಸ್ವಲ್ಪ ಇದಾಯಿತು, ಬಿಟ್ಟರೆ ಬೇರೆದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಗೈಸ್. ನೋಡಿ ಮಾಮೂಲಿ ಅವ್ರವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತಿನ್ಕೊಂಡು ಆಲ್ಮೋಸ್ಟ್ ಟಿಫನ್ ಮುಗಿಸ್ತು. ಟಿಫನ್ ಎಲ್ಲ ಮುಗಿಸಾದ್ಮೇಲೆ ಚೆಕ್ಔಟ್ ಇತ್ತು. ಹಿಂಗೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದು ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಸ್ಪೆಕ್ಸ್ ತಗೊಂಡು ಹಿಂಗೆ ಹಾಕೊಳ್ಳಿ.
ಎಲ್ಲ ಮುಗಿಸ್ಕೊಂಡು ಮತ್ತು ರಿಟರ್ನ್ ವಿಲಾಸಿಗೆ ಬಂದು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ನಾವು ಚೆಕ್ಔಟ್ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟ್ವಿ ಗೈಡ್. ಮಿಡಲಲ್ಲಿ ಹಾಗೆ ಬರ್ತಾ ಬೇರೆ ಯಾವ್ದಾದ್ರು ಪ್ಲೇಸ್ ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ಇಲ್ಲೇ ನೋಡಿ ಇದೆ ಈ ಪ್ಲೇಸ್ ಬಂದು ಚಕ್ಲಿ ಹೊಳೆ ಅಂದ್ಬಿಟ್ಟು ಈ ಪ್ಲೇಸ್ ನೇಮು. ಸ್ವಲ್ಪ ಅಲ್ಲೇ ಆಜು ಬಾಜು ಕಿಲೋಮೀಟರ್ ಈ ಡಿಸ್ಟೆನ್ಸಲ್ಲಿದೆ. ನಾವು ನೋಡೋಣ ಅಂದ್ಬಿಟ್ಟು ಬಂದರೆ ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬ ಕ್ರೌಡ್ ಇತ್ತು, ಮತ್ತು ಮಳೆ ಬರ್ತಾನೆ ಇತ್ತು. ಸೊ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದ್ವಿ. ಕೆಳಗೆ ಬಂದರೆ ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಮಳೆ ಫುಲ್ ಮಳೆ ಬರ್ತಾಯಿದೆ. ಸರಿ ಅಂದ್ಬಿಟ್ಟು ಸೈಡಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಾಗೆ ಹೋದ್ವಿ ಚಕ್ಲಿ ಹೊಳೆಗೆ ಹೋಗೋಣ ಅಂದ್ಬಿಟ್ಟು. ನೋಡಿ ಗೈಸ್, ಅದು ಫುಲ್ಲು ಹೊಳೆ, ಅದು ಎಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿತ್ತು. ಮಾತ್ರ ತುಂಬ ಕ್ರೌಡ್ ಇದ್ರು, ಜನ ಅಂತೂ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಇದೇನಿದು ಇಷ್ಟೊಂದು ಜನ ಇದ್ದಾರೆ ಅಂತ ನಾವು ನೋಡ್ತೀವಿ. ಹಂಗೆ ಸ್ವಲ್ಪ ಮುಂದೆ ಹೋಗಿ ಅಲ್ಲೇನೋ ಡಿಫ್ರೆಂಟಾಗಿ ಅದು ನೇಮಿಗೆ ತಕ್ಕನಾಗಿ ಚಕ್ಲಿ ಹೊಳೆ ಅಂತ ಏನಿದೆಯೋ ಅದ್ರ ತಕ್ಕನಾಗೆ ಇತ್ತು ಅದು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಮಳೆ ಬರ್ತಾನೆ ಇತ್ತು, ಬಂದರೂ ಬರುತ್ತೆ ಬಿಡು ಇನ್ನೇನು ಮಾಡೋದು ಅಂದ್ಬಿಟ್ಟು ಹಾಗೆ ಸ್ವಲ್ಪ ರೈನ್ ಕೋಟು ಅಂಬ್ರೆಲ್ಲ ಎಲ್ಲ ಇಟ್ಕೊಂಡು ಸ್ವಲ್ಪ ಮೂವ್ ಆನ್ ಆದ್ವಿ. ನಾವು ಮುಂದಕ್ಕೆ ಹೋದ್ವಿ. ಅದು ಕೆರೆ, ಅದು ಹೊಳೆ ಇದೆಯಲ್ಲ ಅದ್ರ ದಂಡೆ ಮೇಲೆ ಅದು ಹೋಗ್ತಾ ಇದ್ವಿ. ತುಂಬ ಜನ ಕೂಡ ಓಡಾಡ್ತಾಯಿದ್ರು, ಹೋಗ್ತಾಯಿದ್ರು, ಬರ್ತಾಯಿದ್ರು. ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಮಳೆ. ಆದರೂ ರೈನ್ ಕೋಟ್ ಹಾಕ್ಕೊಂಡು, ಮಕ್ಳಿಗೆ ರೈನ್ ಕೋಟ್ ಹಾಕ್ಕೊಂಡು, ನಾವು ಅಂಬ್ರೆಲ್ಲ ಇಟ್ಕೊಂಡು ಆದರೂ ನೆಂದೋದ್ವಿ. ನೋಡಿ ಗೈಸ, ನೆಂದಿದ್ವಿ ಫುಲ್ಲೆಲ್ಲ ಕೊಚ್ಚೆ ಥರ ಎಲ್ಲ ಆಗಿಬಿಟ್ಟಿತ್ತು. ಅಲ್ಲಿ ಮಳೆ ಬರ್ತಾನೆ ಇದೆ ಬ್ಯಾಕ್ ಸೈಡು. ನಾವು ಹೋಗಿದ್ದಕ್ಕೂ ಆ ಕೂರ್ಗ್ ಸೈಡು ಆ ಮಳೆ ಬರ್ತಿದ್ದಕ್ಕೂ ಸಖತ್ ಸಿಂಕ್ ಆಯಿತು ಅಂತಲೇ ಹೇಳ್ಬೋದು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಟ್ ಈ ಸಲ ಅಂತೂ ಟ್ರಿಪ್ಪು ಸಖತ್ತಾಗಿತ್ತು. ಮಳೆ ಈಗ ನಾವು ಸಿಕ್ಕಾಕೊಂಡು ನಮಗೆ ಮಳೆ ಸಿಕ್ಕಾಕಂತ ಗೊತ್ತಿಲ್ಲ, ಸಖತ್ತಾಗಿತ್ತು ಗೈಸ್. ನೋಡಿ ಮಳೆ ಬರ್ತಾನೆ ಇದೆ, ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ತುಂಬ ಜನ ಕೂಡ ಇನ್ನೇನು ಮಾಡೋದು ನೋಡಲೇಬೇಕು. ಬಟ್ ಈ ಥರನೇ ನೋಡಬೇಕು ಈ ಪ್ಲೇಸ್ನ, ಮಳೆಯಲ್ಲೇ ನೋಡಬೇಕು, ಆವಾಗ ಅದಕ್ಕೊಂದು ವ್ಯಾಲ್ಯೂಯಬಲ್ಲು. ಮಳೆ ಇಲ್ಲ ಅಂದರೆ ಸೀರಿಯಸ್ಲಿ ಅಷ್ಟು ಚೆನ್ನಾಗಿರಲ್ಲ. ಮಳೆಯಲ್ಲೇ ಈ ಥರ ನೋಡಿ ಗೈಸ್ ಬಂದು ಕ್ರೌಡ್ ಇತ್ತು. ಇದು ನೇಮಿಗೆ ತಕ್ಕನಾಗಿ ಏನು ಚಕ್ಲಿ ಹೊಳೆ ಅಂತ ಹೇಳಿದೆ ನೋಡಿ, ಚಕ್ಲಿ ಶೇಪಲ್ಲೇ ಅದು ನೀರು ಕೆಳಗಡೆ ಇಳಿತಾ ಇತ್ತು ಡೌನಿಗೆ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್. ನೋಡಿ ಈ ಥರ ಚಕ್ಲಿ ಟೈಪಲ್ಲೇ ರಿಂಗ್ ಥರನೇ ಕೆಳಗಡೆ ಇಳಿದು ಮುಂದೆ ಹಾಗೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ವೀವಿಂಗ್ ಮಾತ್ರ ಸೂಪರಾಗಿದೆ. ಇದು ನೋಡೋಕ್ಕೋಸ್ಕರ ತುಂಬ ಅಲ್ಲಿ ದಂಡೆ ಮೇಲೆ ಸ್ವಲ್ಪ ನಡ್ಕೊಂಡು ಬಂದ್ವಿ ತುಂಬ ದೂರ. ಹಾಗೆ ಮುಂದೆ ಎಲ್ಲ ಹೋಗಿ ಸ್ವಲ್ಪ ಫುಲ್ಲು ಸಕ್ಕತ್ತಾಗಿ ಕಾಣಿಸುತ್ತೆ ವೀವಿಂಗ್, ಅದು ಹೊಳೆ ಸಕ್ಕತ್ತಾಗಿತ್ತು ಮಾತ್ರ ಹೇಳ್ಬೋದು. ಇದು ಹೇಳ್ದಂಗೆ ಹೆಸ್ರಿಗೆ ತಕ್ಕನಾಗಿ ಚಕ್ಲಿ ಹೊಳೆ ನೋಡಿಕೊಂಡು ಬಂದ್ವಿ. ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ನಾವು ಅಂದ್ಕೊಂಡ್ವಿ ಏನಪ್ಪ ಜನನೇ ಇಲ್ಲ ಅಂತ. ಅಲ್ಲಿ ಸ್ಟಾಪಿಗೆ ಬಂದಾಗಲೇ ಗೊತ್ತಾಗಿದ್ದು ಎಷ್ಟು ಜನ ಇದ್ದಾರೆ ಈ ಪ್ಲೇಸ್ ನೋಡೋಕ್ಕೆ. ಆ ನೀರು, ಆ ಮಳೆ, ಆ ಗ್ರೀನರಿ ವಾವ್ ಅನ್ನೋ ಥರನೇ ಇತ್ತು. ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಈ ಥರ ಹಿಂಗೆಲ್ಲ ಬಂದು ಹಿಂಗೆಲ್ಲ ಸ್ವಲ್ಪ ನೋಡಿಕೊಂಡು ನೀರೆಲ್ಲ ನೋಡಿ, ನೀರು ಕೂಡ ಹರಿಯೋ ನೀರಿದ್ದು ಚಕ್ಲಿ ಹೊಳೆದು. ಈ ಪ್ಲೇಸ್ ನೋಡ್ದಂಗೆ ಏನಾದರೂ ಮಿಸ್ ಆಗಿ ಬೆಂಗಳೂರು ಕಡೆ ಬಂದಿದ್ರೆ ತುಂಬ ಮಿಸ್ ಮಾಡ್ಕೋತಿದ್ದ ಗೈಸ್. ರೆಸಾರ್ಟಿಂದ ನಾವು ಇಲ್ಲಿಗೆ ಬಂದಿದ್ದು ಒಳ್ಳೆಯದೇ ಆಯಿತು. ನೆಕ್ಸ್ಟ್ ನಾವು ಬೆಂಗಳೂರು ಸೈಡ್ ಬಂದ್ವಿ. ಬೆಂಗಳೂರು ಕಡೆಗೆ ಬಂದು ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಏನಾದರೂ ಊಟ ತಿನ್ಕೊಂಡು ನಾವು ಬೆಂಗಳೂರು ಕಡೆಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. Thank you so much.